ಆ್ಯಕ್ಚುಲಿ ಫಾಲ್ಸಲ್ಲಿ ನೀರಿದೆ ಅಂತ ಬಂದೆ. ಸೊ ಇಲ್ಲೂ ಸಹ ನೀರಿಲ್ಲ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುನಿಲ್ ಶೆಟ್ಟಿ. ಫೈನಲಿ ನಾನಿವತ್ತು ರೀಚ್ ಆಗಿದ್ದೀನಿ ಜೋಗ್ ಫಾಲ್ಸಿಗೆ. ಐ ಥಿಂಕ್ ಜೋಗ್ ಫಾಲ್ಸಿಗೆ ಇನ್ನೇನು 5 ಕಿಲೋಮೀಟರ್ಸ್ ಇದೆ. ಸೊ ಹೋಗೋ ದಾರಿಯಲ್ಲೇ ನನಗೆ ಲಿಂಗನಮಕ್ಕಿ ಜಲಾಶಯ ಡ್ಯಾಮ್ ಸಿಕ್ತು. ಸೊ ಡ್ಯಾಮಿಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡಲಿಕ್ಕೆ, ಜಸ್ಟ್ ಹೀಗೆ ನೋಡ್ಕೊಂಡು ಹೋಗುವ ಅಂತ ಒಂದು ನಿಲ್ಲಿಸ್ದೆ. ಹಾಗೆ ನಿಮಗೂ ಒಂದು ತೋರಿಸುವ ಅಂತ ಹೊರಟಿದ್ದೇನೆ, ಬನ್ನಿ ನೋಡ್ಕೊಬರುವ ಒಟ್ಟಿಗೆ ನಾವು. ಸೊ ಇಲ್ಲಿಂದ ಅಲ್ಲಿಗೆ ಜಲಾಶಯಕ್ಕೆ 2.7 ಕಿಲೋಮೀಟರ್ ಆಗ್ತದೆ. ಐ ಥಿಂಕ್ ಲಾಸ್ಟ್ ಟೈಮು ನಾನು ಬಂದಿದ್ದಾಗ ನನಗೆ ಬಿಡಲಿಲ್ಲ. ಆ್ಯಕ್ಚುಲಿ ಇಲ್ಲೇ ಹೋಗುವಾಗ ಐ ಥಿಂಕ್ ಇಲ್ಲೊಂದು ವ್ಯೂ ಸಿಗುತ್ತೆ, ಲಿಂಗನಮಕ್ಕಿ ಜಲಾಶಯದು ವ್ಯೂ ಸಿಗುತ್ತೆ ನಮಗೆ ಡ್ಯಾಮ್ದು. ಸೊ ಅಲ್ಲೇ ನೋಡ್ಕೊಂಡು ಹೋಗಬೇಕು, ಒಳಗಡೆ ಬಿಡಲ್ಲ ಅಂದಿದ್ರು. ಈ ಸಲನೂ ಹಾಗೆ ಹೇಳ್ತಾರಾ ಇಲ್ಲ ಬಿಡ್ತಾರಾ ಗೊತ್ತಿಲ್ಲ. ಯಾಕಂದರೆ ಈ ಸಲ ಡ್ಯಾಮ್ ಓಪನ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು, ಎಷ್ಟೋ 2 ವರ್ಷನೋ 3 ವರ್ಷನೋ ಆದಮೇಲೆ. ಸೊ ನೋಡುವ ಬನ್ನಿ ಏನಾಗ್ಬೋದು, ಬಿಡ್ತಾರಾ ಬಿಡಲ್ವಾ ಅಂತ. ವೆದರ್ ಮಾತ್ರ ಓಕೆ, ಅಂತೇನು ಬಿಸಿಲು ಇಲ್ಲ, ಅಂತ ಏನು ಮಳೆ ಬರುವ ಸಾಧ್ಯತೆಯೂ ಇಲ್ಲ. ಕೂಲಾಗಿದೆ, ತಣ್ಣಗಿದೆ. ಟ್ರಾವೆಲ್ ಮಾಡಲಿಕ್ಕೂ ಏನೋ ಒಂಥರ ಫೀಲ್ ಇದೆ, ಖುಷಿ ಆಗ್ತದೆ. ಸೊ ಇಲ್ಲಿಗೆ ನೋಡಿ ಡ್ಯಾಮ್ ಕಾಣಿಸುತ್ತೆ. ಡ್ಯಾಮಲ್ಲಿ ಈ ಸಲ ನೀರಿದೆ, ತುಂಬ ಇದೆ. ಲಾಸ್ಟ್ ಟೈಮ್ ನಾನು ಬಂದಾಗ ಇಷ್ಟು ನೀರಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಇಲ್ಲೇ ನಿಂತ್ಕೊಬಿಟ್ಟು ಡ್ಯಾಮ್ ನೋಡ್ಕೊಂಡು ಹೋಗಿದ್ದು. ಬಟ್ ಈ ಸಲ ಲಾಸ್ಟ್ ಟೈಮ್ ನನಗೆ ನೀರು ಕಾಣಿಸಿರ್ಲಿಲ್ಲ. ಈ ಸಲ ನೋಡಿ ಎಷ್ಟು ನೀರಿದೆ, ಉಫ್ ಸಕ್ಕತ್ತಾಗಿದೆ ಮಾತ್ರ, ತುಂಬಾ ನೀರಿದೆ. ಸೊ ಕೆಳಗೆ ಹೋಗಿ ನೋಡುವ, ಬಿಟ್ಟರೆ ಒಳಗೆ ಹೋಗುವ, ಇಲ್ಲ ಅಂದರೆ ಗಾಡಿ ತಿರುಗಿಸ್ಕೊಂಡು ವಾಪಸ್ ಹೋಗುವ ಅಷ್ಟೇ. ಸೊ ಬಿಡಲ್ಲ, ಗೇಟ್ ಹಾಕೋಬಿಟ್ಟಿದ್ದಾರೆ, ನಿರ್ಬಂಧ ಪ್ರದೇಶ ಅಂತ ಹಾಕೋಬಿಟ್ಟಿದ್ದಾರೆ, ಬಿಡ್ತಾ ಇಲ್ಲ. ಸೊ ನಾನು ಹೇಳಿದಾಗೆ ಅಲ್ಲಿಂದನೇ ಡ್ಯಾಮ್ದೊಂದು ವ್ಯೂ ನೋಡಿಕೊಂಡು ವಾಪಸ್ ಹೋಗ್ಬೇಕಷ್ಟೆ. ಅದು ಬಿಟ್ಟು ಬೇರೆ ಏನು ಇಲ್ಲಿ ನೋಡಲಿಕ್ಕೆ ಆಗಲ್ಲ. ಸೊ ಬನ್ನಿ ನಾವು ಜೋಗ್ ಫಾಲ್ಸ್ಗೆ ಹೋಗುವ. ಜೋಗ್ ಫಾಲ್ಸಲ್ಲಿ ನೀರು ಎಷ್ಟಿದೆ ಏನು ನೋಡುವ, ನೀರಿದೆಯಾ ಇಲ್ವಾ ಅಂತ. ಲಾಸ್ಟ್ ಟೈಮ್ ಬಂದಾಗಲೂ ನೀರು ಇರಲಿಲ್ಲ, ಈ ಟೈಮ್ ಆದರೂ ಇದೆಯಾ ನೋಡುವ. ಸೊ ಜೋಗ್ ಜಲಪಾತಕ್ಕೆ ಹೀಗೆ ಹೋಗಬೇಕು ಇನ್ನು. ಸೊ ಇಲ್ಲೇನೋ ಟಿಕೆಟ್ ಎಲ್ಲ ಇದೆಯಾ? ಟಿಕೆಟ್ ಇರಲಿಲ್ವಲ್ಲ. ಶಿರಸಿ 1 ಅವರ್, ಕಾರವಾರ ಆಚೆ. ಬೈಕಿಗೆ ಇದೆಯಾ? ಪ್ರವಾಸಿಗರು ಒಬ್ಬರಿಗೆ ಟೂರಿಸ್ಟ್ 10 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ. ಇದರಲ್ಲಿ ಜೋಗಿಗೆ ಹೋಗ್ಲಿಕ್ಕಾ? ಮೊನ್ನೆ ಬಂದಾಗಿರಲಿಲ್ಲ. 2 ತಿಂಗಳ ಹಿಂದೆನಾ ಅಂತ, ಜೂನಲ್ಲಿ ಬಂದೆ. ಹೌದಾ? ನಾನು ಇದೇ ರೂಟಲ್ಲಿ ಪಾಸ್ ಆದೆ. ಸೊ ನಾನು ಫೈನಲಿ ಜೋಗ್ ಹತ್ರ ಬಂದೆ. ವಂದನೆಗಳು ಪುನಃ ಬನ್ನಿ. ನಾನು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಹೋಗ್ತಾಯಿದ್ದೀನಿ, ಆಚೆ ಸೈಡ್ ಹೋಗ್ತಾ ಇಲ್ಲ. ನೋಡಿ ಇದು ಜೋಗದು ಬ್ರಿಡ್ಜು. ಆ್ಯಕ್ಚುಲಿ ನೀರಿಲ್ಲ, ಇಲ್ಲೂ ಸಹ ನೀರಿಲ್ಲ. ಆ್ಯಕ್ಚುಲಿ ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲೂ ಸಹ ಅಷ್ಟು ನೀರಿಲ್ಲ. 2-3 ದಿನ ಮಳೆ ಇಲ್ದಿದ್ದಕ್ಕೆ ಈ ರೀತಿ ನೀರು ಖಾಲಿ ಆಗಿಬಿಟ್ಟಿದೆಯಲ್ಲ. ಸೊ ಮೇಲೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ. ಸಾಗರ 1 ಅವರ. ಆ್ಯಕ್ಚುಲಿ ಜೋಗಲ್ಲಿ ನೀರು ನೋಡಬೇಕು ಅಂದ್ಕೊಂಡು ಬಂದೆ. ಮಳೆ ಇದ್ದಾಗ ಬರುವ ಅಂದರೆ ಈಚೆ ಸೈಡ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಅಲ್ಲಿ ಇದಾಗಿದೆ, ಇಲ್ಲದಾಗಿದೆ, ಅಲ್ಲಿ ಲ್ಯಾಂಡ್ಸ್ಕೇಪ್ ಅದು ಇದು ಅಂತ. ನಾನು
ಸ್ವಲ್ಪ ಮಳೆ ಇಲ್ವಲ್ಲ, ಬೇಡವಾಗಿದೆಯಲ್ಲ ಅಂತೇಳಿ ಬಂದರೆ ನೀರಿಲ್ಲ, ಟೈಮೇ ಸರಿ ಇಲ್ಲ. ಸೊ ಬಂದಾಯಿತು, ನೋಡಿಕೊಂಡು ಹೊರಡುವ, ಹೇಗಿದೆ ಅಂತ ನೋಡುವ ಬನ್ನಿ. ಸೊ ಇಲ್ಲಿಂದ ಮೇಲೆ ಹೋಗಬೇಕು ಜೋಗಿಗೆ ನೋಡಿ. ಸೊ ನಿಮಗೆ ಆಚೆಯಿಂದನೂ ವ್ಯೂ ನೋಡ್ಬೋದು, ಬಟ್ ನಾನು ಇಲ್ಲಿಂದ ನೋಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಲ್ಲಿಂದ ಕಂಪ್ಲೀಟಾಗಿ ಕಾಣುತ್ತೆ, ಆಚೆ ಸೈಡು ನಮಗೆ ದೂರದಿಂದ ಕಾಣುತ್ತೆ. ಸೊ ಆ ಟಿಕೆಟ್ ಹತ್ರ ಹೇಳಿದ್ನಲ್ಲ, ಅಲ್ಲಿ ಆ ಟಿಕೆಟ್ ಹತ್ರ ಎಲ್ಲಿ ಅಂತ ನನಗೆ ತೋರಿಸ್ತೇನೆ ಬನ್ನಿ ನಿಮಗೆ. ಆ ಟಿಕೆಟ್ ಜನ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಜನ ಇರಲಿಲ್ಲ, ಈ ಟೈಮು ಜನ ಇದ್ದಾರೆ. ಗಾಡಿ ಎಲ್ಲರೂ ಸೈಡಲ್ಲಿ ನುಕ್ಸಾನ. ಸೊ ಇದೇ ಬೇಸ್ ಪಾಯಿಂಟ್, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಫಾಲ್ಸಲ್ಲಿ ನೀರಿದೆ ಅಂತ ಬಂದೆ. ಸೊ ಇಲ್ಲೂ ಸಹ ನೀರಿಲ್ಲ. ಆ್ಯಕ್ಚುಲಿ ಜೋಗ್ ಫಾಲ್ಸಲ್ಲಿ ನೀರಿದೆ ಅಂತ ಬಂದೆ, ಇಲ್ಲೂ ಸಹ ನೀರಿಲ್ಲ. ಡ್ಯಾಮ್ ಓಪನ್ ಆಗಿದೆ ಅಂತೇಳಿ ಯಾವುದೋ ಒಂದು ವಿಡಿಯೋ ನೋಡಿದೆ, ಸೂಪರಾಗಿತ್ತು. ಸೊ ನೀರಿರುತ್ತಲ್ಲ ಅಂತ ಹೊರಟಿ ಬಂದರೆ ನೋಡಿ, ಇಲ್ಲಿ ಸೇಮ್ ಅದೇ ಲಾಸ್ಟ್ ಟೈಮ್ ಏನು ಬಂದಿದೆ ಅಷ್ಟೇ ನೀರು, ಸ್ವಲ್ಪ ನೀರು ಜಾಸ್ತಿ ಇದೆ ಅಷ್ಟೇ, ಫೋರ್ಸ್ ಇದೆ, ಅದು ಬಿಟ್ಟು ಬೇರೆ ಏನಿಲ್ಲ. ಬಿಸಿಲು ಇದು ಬೇಸಿಗೆಗಾಲನ ಮಳೆಗಾಲನ ಒಂದೂ ಅರ್ಥ ಆಯ್ತಲ್ಲ. ಸೊ ಟಿಕೆಟ್ ತೊಗೋತಿದ್ದು ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಝೂಮ್ ಆಗ್ತೇನೆ ನೋಡಿ. ಇಲ್ಲಿ ಟಿಕೆಟ್ ತೊಗೋತಿದ್ದು, ಅಲ್ಲಿಂದ ವ್ಯೂ ಪಾಯಿಂಟ್ ಅದೇನಷ್ಟು ಕಾಣಲ್ಲ. ಸೊ ನೀವು ಇಲ್ಲಿ ಸರ್ಕಿಟ್ ಹೌಸಿಗೆ ಬರಬೇಕು. ಸರ್ಕಿಟ್ ಹೌಸಿಗೆ ಬಂದರೆ ನೋಡಿ, ಈ ರೀತಿ ವ್ಯೂ ಪಾಯಿಂಟ್ ಇಲ್ಲಿ ಕಾಣುತ್ತೆ.